ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗುಬ್ಬೀಸ್ ವ್ಲಾಗ್. ನಾನಿವತ್ತು ಹೋಗ್ತಾರಂಥ ಪ್ಲೇಸ್ ಯಾವುದಪ್ಪ ಅಂದರೆ ನೋಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ನ ಆನ್ ಮಾಡೋದನ್ನ ಮರಿಬೇಡಿ. ಕೊನೆವರೆಗೂ ವಿಡಿಯೋನ ನೋಡಿ. ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ತೋರಿಸ್ತೀನಿ ನಿಮಗೆ. ನಾವು ನಮ್ಮ ಮನೆಯಿಂದ ಹೊರಟು ತುಮಕೂರು ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಫಸ್ಟ್ ನಾವು ಹೋಗ್ತಾ ಇರೋದು ಹಂಪಿಗೆ ಹೋಗಬೇಕಂದ್ರೆ ಟ್ರೈನ್ ಬುಕ್ ಮಾಡ್ಕೊಂಡಿದ್ವಿ. ಟ್ರೈನ್ ಒನ್ ಡೇ ಮುಂಚೆನೇ ಬುಕ್ ಮಾಡ್ಕೊಬೇಕು, 1 ಮಂತ್ ಮುಂಚೆನೇ. ಯಾವುದಪ್ಪ ಟ್ರೈನ್ ಅಂದರೆ ಹಂಪಿ ಎಕ್ಸ್ಪ್ರೆಸ್ ಬುಕ್ ಮಾಡ್ಕೊಂಡಿದ್ವಿ. ತುಮಕೂರಿಂದ ಹೊಸಪೇಟೆಗೆ ಹೋಗುತ್ತೆ ಟ್ರೈನು. ಮತ್ತು ಹೊಸಪೇಟೆಯಿಂದ ನಾವು ಯಾವುದ್ರಲ್ಲಿ ಹೋಗಬೇಕು ಅಂತ ತೋರಿಸ್ತೀನಿ ಮುಂದೆ, ನೋಡ್ತಾ ಹೋಗಿ ವ್ಲಾಗ್ನ ನೋಡಿ. ನಾವೀಗ ತುಮಕೂರು ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಲ್ವ, ತುಮಕೂರು ರೈಲ್ವೆ ಸ್ಟೇಷನಿಂದ ನಾವು ರೈಲ್ವೆ ಸ್ಟೇಷನ್ ಒಳಗಡೆ ಬಂದ್ವಿ. ಇಲ್ಲಿಂದ ನಾವೀಗ ಪ್ಲಾಟ್ಫಾರ್ಮ್ಗೆ ಹೋಗಬೇಕು. ಟ್ರೈನ್ ಬರೋದು 3rd ಪ್ಲಾಟ್ಫಾರ್ಮಿಗೆ ಬರುತ್ತೆ, ಅದಕ್ಕೋಸ್ಕರ 3rd ಪ್ಲಾಟ್ಫಾರ್ಮ್ಗೆ ಹೋಗಬೇಕು. ಹಂಪಿ ಅಂದ ತಕ್ಷಣ ನೆನಪಾಗೋದು ನಮಗೆ ಯಾವುದು? ವಿಜಯನಗರ ಸಾಮ್ರಾಜ್ಯ. ಬಹು ಶ್ರೀಮಂತವಾದ ಸಾಮ್ರಾಜ್ಯ ಅಂತೀವಲ್ಲ, ಅದಕ್ಕೆ ವಿಜಯನಗರ ಸಾಮ್ರಾಜ್ಯ ನೆನಪಾಗುತ್ತೆ. ನೋಡಿ, ಇಲ್ಲಿಂದ ರೈಲ್ವೆ ಸ್ಟೇಷನ್ 3rd ಪ್ಲಾಟ್ಫಾರ್ಮ್ ಬಂದು ಕೂತಿದ್ದೀವಿ. ನೋಡಿ, ಮಕ್ಕಳೆಲ್ಲ ಬಂದು ಕೂತಿದ್ದಾರೆ ಜೊತೆಗೆ. ಹಾಗೆ ನಮ್ಮದು ಈಗ ನೆಕ್ಸ್ಟ್ ಟ್ರೈನ್ ಬರುತ್ತೆ. ನಾವು ಅಲ್ಲಿಂದ ಮುಂದೆ ಹೋಗಬೇಕು. ಇನ್ನು ಹಿಂದೆ ಕೋಚ್ ಇದ್ದಿದ್ದು, ಅದು ಕೋಚ್ ಎಲ್ಲ ಹಾಕಿರ್ತಾರಲ್ಲ, ಹಂಗಾಗಿ ನಾವು ಹುಡ್ಕೊಂಡು ಹಿಂದೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ನಾವು ಲಿಫ್ಟ್ ಇಳಿದ್ವಲ್ಲ, ಲಿಫ್ಟಿಂದ ಮುಂದೆ ಹೋಗ್ಬೇಕಿತ್ತು ಸ್ವಲ್ಪ, ಅದಕ್ಕೆ ಹಿಂದಕ್ಕೆ ಹೋಗ್ತಾ ಇದ್ದೀವಿ. ಮಕ್ಕಳು ನೋಡಿ ಎಷ್ಟು ಖುಷಿಯಾಗಿ ಹೋಗ್ತಿದ್ದಾರೆ. ನಾವು ಹಂಪಿಗೆ ಹೋಗ್ತಿದ್ದೀವಿ ಅಂತನ. ನಮ್ಮ ಟ್ರೈನ್ ಬಂತು. ಟ್ರೈನ್ ಬಂದಮೇಲೆ ಒಳಗಡೆ ಬಂದ್ವಿ. ಟ್ರೈನ್ ಬರ್ಬೇಕಾದ್ರೆ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ನನಗೆ. ಒಳಗಡೆ ಬಂದ್ವಿ. ನಾವು ಬುಕ್ ಮಾಡಿದ್ದು AC ಕೋಚು. ಇದರ ಸ್ಲೀಪರು ಇದೆ, AC ಇದೆ. ನಿಮ್ಗೆ ಯಾವ್ದು ಬೇಕಾದರೂ ಬುಕ್ ಮಾಡ್ಕೋಬೋದು. ಮಕ್ಕಳು ಮಲಗಿದ್ದಾರೆ. AC ಆದರೆ 850 ರುಪೀಸ್ ಏನೋ ಆಗುತ್ತೆ. ನಾನ್ AC ಇದ್ದರೆ ಸ್ಲೀಪರ್ ಆದರೆ 500 ಸಮಥಿಂಗ್ ಏನೋ ಆಗುತ್ತೆ, 500 ಸಮಥಿಂಗ್ ಏನೋ ಆಗುತ್ತೆ. ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ನೆಕ್ಸ್ಟ್ ಆದಮೇಲೆ ಬೆಳಗ್ಗೆ ಆಯಿತು. 1 ಡೇ ಫುಲ್ ಬೇಕು. ನೈಟು 9:30ಗೆ ತುಮಕೂರು ಬಿಡುತ್ತೆ. 9:30ಗೆ ಬಿಟ್ಟರೆ ಬೆಳಗ್ಗೆ ಮಾರ್ನಿಂಗು 7:30ಗೆ ಹೊಸಪೇಟೆ ಬರುತ್ತೆ. ಹೊಸಪೇಟೆಗೆ ಬಂದಿದೆ ನೋಡಿ. ಹೊಸಪೇಟೆಗೆ ಬಂದಿದೆಯಲ್ಲ ಟ್ರೈನ್ ಇವಾಗ. ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ ಗ್ರೀನಾಗಿ. ಯಾಕಂದರೆ ಮಳೆಗಾಲ ಆಗಿತ್ತು, ಅದಕ್ಕೋಸ್ಕರ ಗ್ರೀನಾಗಿ ಕಾಣ್ತಾ ಇದೆ. ಇಲ್ಲಾಂದರೆ ಗ್ರೀನಾಗಿ ಏನು ಕಾಣಲ್ಲ. ಅಲ್ಲಿ ಕಲ್ಲು ಅಲ್ವಾ, ಎಲ್ಲ ಫುಲ್ ಒಣಗೋಗಿರುತ್ತೆ ಹೊಸಪೇಟೆ ಎಲ್ಲನ. ನೋಡಿ, ಹೊಸಪೇಟೆ ಜಂಕ್ಷನ್ ಬಂದ್ವಿ ನಾವು. ಹೊಸಪೇಟೆ ಇಳಿದಿದ್ದೀವಿ. ಹೊಸಪೇಟೆ ಜಂಕ್ಷನ್ ಅಂತ ಕಾಣ್ತಾ ಇದೆಯಲ್ಲ, ಅಲ್ಲಿಂದ ನಾವು ಹೊರಗೆ ಹೋಗ್ಬೇಕೀಗ ರೈಲ್ವೆ ಸ್ಟೇಷನ್ನ. ಆಟೋದವರು ಅಲ್ಲೇ ಸಿಕ್ಕರು ನಮಗೆ. ಹಂಗೆ ಆಟೋ ಮಾಡಿಕೊಂಡು ಹೋಗ್ತಾಯಿದ್ವಿ. ಮುಂದೆ ಹೋಗ್ತಿದ್ರಲ್ಲ ಅವ್ರ ಆಟೋದವರು. ನೋಡಿ, ಹೊಸಪೇಟೆ ರೈಲ್ವೆ ಸ್ಟೇಷನ್ ಇದು ಹೊರಗಡೆನೇ ಕಾಣಿಸುತ್ತೆ. ಹೊಸಪೇಟೆ ರೈಲ್ವೆ ಸ್ಟೇಷನ್ ಫುಲ್ ಕಲ್ಲಿಂದನೇ ಕಟ್ಟಿದ್ದಾರೆ. ಯಾಕಂದರೆ ಹೊಸಪೇಟೆ ಹಂಪಿ ಪಕ್ಕದಲ್ಲೇ ಇರೋದಲ್ಲ. ಹಂಪಿ ಅಂದ ತಕ್ಷಣ ನೆನಪಾಗೋದು ವಿಜಯನಗರ, ಕಲ್ಲಿನಲ್ಲಿ ಕೇಳಿಸದೆ ಅಂತ ಒಂದು ಸಾಂಗ್ ಬರುತ್ತಲ್ಲ, ಅದೇ ಥರ. ಅದಕ್ಕೆ ಇದು ಕಲ್ಲಿಂದನೇ ಫಸ್ಟು ಕಟ್ಟಿರೋದು ಹೊಸಪೇಟೆ ರೈಲ್ವೆ ಸ್ಟೇಷನ್ನು. ನೋಡಿ, ಹಂಪಿಲಿ ಕಲ್ಲಿನ ರಥ ಇದೆಯಲ್ಲ, ಅದೇ ಮಾದರಿಯಲ್ಲಿ ಹೊಸಪೇಟೆ ರೈಲ್ವೆ ಸ್ಟೇಷನ್ನು ಕಲ್ಲಿನ ರಥ ಥರ ಮಾಡಿದ್ದಾರೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಹೊಸಪೇಟೆ ಜಂಕ್ಷನ್ ಅಂತ ಇದೆ. ನೆಕ್ಸ್ಟು ಮುಂದೆ ಬಂದರೆ ಫುಲ್ ಎಲ್ಲ ಹಂಪಿಲಿ ರೈಲ್ವೆ ಸ್ಟೇಷನ್ ಎಲ್ಲ ಇರೋದು ನೋಡ್ತಿದ್ದೆ. ಇಲ್ಲಿ ಅದು ಹೊಸಪೇಟೆ ರೈಲ್ವೆ ಸ್ಟೇಷನ್ ಬಂದ ತಕ್ಷಣ ಹಂಪಿಗೆ ಬಂದ್ವಿ ಅನ್ನೋ ಫೀಲ್ ಆಗುತ್ತೆ ನಮಗೆ. ಆ ಥರ ಇದೆ ಆ ರೈಲ್ವೆ ಸ್ಟೇಷನ್ನು. ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ ರೈಲ್ವೆ ಸ್ಟೇಷನ್ ನೋಡೋದಕ್ಕೆ. ನೋಡಿ, ಇಲ್ಲಿಂದ ನಾವು ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು. ಬಸ್ ಸ್ಟ್ಯಾಂಡಿಗೆ ಹೋದರೆ ಸಿಟಿ ಬಸ್ ಸಿಗುತ್ತೆ. ಹಂಪಿಗೆ ಹೋಗೋದಕ್ಕೋಸ್ಕರ ನಾವು ಆಟೋ ಮಾಡ್ಕೊಂಡ್ಬಿಟ್ಟು 50 ರೂಪಾಯಿನ ಕೊಟ್ಬಿಟ್ಟು ಆಟೋ ಮಾಡಿಕೊಂಡು ಇಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ದೀವಿ ನಾವು. ಒಂದು 2 ಕಿಲೋಮೀಟರ್ಸ್ ಏನೋ, 1.5 ಕಿಲೋಮೀಟರ್ಸ್ 2 ಕಿಲೋಮೀಟರ್ಸ್ ಆಗುತ್ತೆ ಬಸ್ ಸ್ಟ್ಯಾಂಡಿಗೆ, ಹಂಪಿ ರೈಲ್ವೆ ಸ್ಟೇಷನಿಂದ. ನೋಡಿ, ನಾವು ಈಗ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಹೊಸಪೇಟೆ ಬಸ್ ಸ್ಟ್ಯಾಂಡ್ ಇದು. ಇಲ್ಲಿ ಬಂದರೆ ಸಿಟಿ ಬಸ್ ಸಿಗುತ್ತೆ. ಹಂಪಿಗೆ ಹೋಗೋದಕ್ಕೆ ಅಂತಲೇ ಮಸ್ತಾಗಿ ಸಿಟಿ ಬಸ್ ಬಿಟ್ಟಿರ್ತಾರೆ. ಸಿಟಿ ಬಸ್ಸಲ್ಲಿ ಹೋಗ್ಬೋದು. ಆಟೋದವರೆಲ್ಲ ಕೇಳ್ತಾರೆ, ಅಲ್ಲೇ ಆಟೋ ಇದೆ, ಹಂಪಿಗೆ ಹೋಗ್ತೀವಿ, ಆಟೋ ಹಂಪಿ ಅಂತನ 300 ರುಪೀಸ್ ತೊಗೊತಾರೆ. ಆಟೋದಾಗ ಹೋದರೆ ಬೇಡ, ಹೋಗಬೇಡಿ ಯಾರೋ ಆಟೋದಾಗೆ. ಬಸ್ಗಳು ಮಸ್ತಾಗಿರುತ್ತೆ. ಬಸ್ಸಲ್ಲಿ ಹೋದರೆ 10 ರುಪೀಸ್ ಏನೋ ತೊಗೊತಾರೆ, 15 ರುಪೀಸ್ ಏನೋ ತೊಗೊತಾರೆ ಒಬ್ಬರಿಗೆ. ಅದಕ್ಕೋಸ್ಕರ ಬಸ್ಸಲ್ಲೇ ಹೋಗಿ ನಾನು ಪ್ರಿಫರ್ ಮಾಡೋದು. ಬಸ್ಸಲ್ಲೇ ಹೋಗಿ ಅಂತ ಪ್ರಿಫರ್ ಮಾಡ್ತೀನಿ. ಯಾಕಂದರೆ ಬಸ್ಸು ರಶ್ ಇರೋದಿಲ್ಲ, ಏನಿಲ್ಲ. ಬೆಳಿಗ್ಗೆ ಬಂದಿರ್ತೀವಲ್ವ ನಾವು. ಬಸ್ಗಳು ಅಷ್ಟೇ ರಶ್ ಇರೋಲ್ಲ, ಸಖತ್ತಾಗಿ ಓಡಾಡ್ತಿರ್ತಾವೆ ಬಸ್ಗಳು. ಅದಕ್ಕೋಸ್ಕರ ನಾನು ಹೇಳ್ತಿರೋದು ಬಸ್ಸಲ್ಲೇ ಹೋಗಿ. ನೋಡಿ, ನಾವೀಗ ಟಿಕೆಟ್ ತೊಗೊಂಡ್ವಿ. ನಂದು ಮಹಿಳಾ ಟಿಕೆಟ್ ಆಗೋದ್ರಿಂದ ಫ್ರೀ ಇತ್ತು. ನನಗೂ, ನಮ್ಮ ಮನೆಯವ್ರಿಗೂ ಮತ್ತು ನನ್ನ ಮಗನಿಗೂ ಮಾತ್ರ ಟಿಕೆಟ್ ಚಾರ್ಜ್ ತೊಗೊಂಡಿದ್ರು. ಅಲ್ಲೇ ಹಂಪಿಗೆ ಹೋಗ್ತಾನೆ ಜಾಸ್ತಿ ದೇವಸ್ಥಾನಗಳೆಲ್ಲ ಕಾಣಿಸ್ತಾ ಹೋಗುತ್ತೆ, ನೋಡ್ಕೊತ ಹೋಗ್ಬೋದು. ಇಲ್ಲಿ ಮುಂದೆ ಬಂದರೆ ಇದು ರಾಣಿಯರ ಸ್ನಾನಗೃಹ ಅಂತಾರಲ್ಲ, ಅದು ಮೊದಲು ರಾಣಿಯರ ಸ್ನಾನಗೃಹ ಅಂತ. ಇದು ನನಗೂ ಗೊತ್ತಿಲ್ಲ, ನಮ್ಮ ಮನೆಯವ್ರು ಹೇಳಿದ್ದು ಇದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ರಾಣಿಯರ ಸ್ನಾನಗೃಹ ಅಂತ. ನೋಡಿ, ಎಷ್ಟು ದೊಡ್ಡದಾಗಿದೆ. ಒಂದು ಎಕರೆಲಿದೆ ಅನಿಸುತ್ತೆ ಮೋಸ್ಟ್ಲಿ ಅದು. ನೋಡಿ, ಹಂಪಿಗೆ ಎಂಟ್ರಿ ಆದ್ವಿ ಅಂತ ಗೊತ್ತಾಗೋದು ಹೆಂಗೆ? ಕಲ್ಗಳು ಕಾಣಿಸ್ತಾ ಹೋಗ್ತಿತ್ತು, ದೊಡ್ಡ ದೊಡ್ಡ ಬಂಡೆ ಕಲ್ಗಳು ಕಾಣಿಸ್ತಾ ಇರುತ್ತಲ್ಲ, ಅಲ್ಲಿ ಬಂದ್ವಿ ಅಂದ ತಕ್ಷಣ ಹಂಪಿಗೆ ಬಂದ್ವಿ ಅನ್ನೋದು ಗೊತ್ತಾಗುತ್ತೆ ನಮಗೆ. ಇದು ನೋಡ್ತಾ ಹೋಗ್ಬೋದು.
ಅಲ್ಲಿಂದ ಒಂದು ಹಾಫ್ ಆನ್ ಅವರ್ ಅಷ್ಟೇ, ಹೊಸಪೇಟೆಯಿಂದ ಹಂಪಿಗೆ ಬಸ್ಸಲ್ಲಿ ಬಂದರೆ ಒಂದು ಹಾಫ್ ಆನ್ ಅವರ್ ಅಷ್ಟೇ, ಹಾಫ್ ಆನ್ ಅವರ್ ಇಲ್ಲ ಒಂದು 20 to 30 ಮಿನಿಟ್ಸ್ ಅಷ್ಟೇ. ನೋಡಿ ಹಂಪಿ ಒಳಗಡೆ ಎಂಟ್ರಿ ಆಗ್ತಿದ್ದೀವಿ ನಾವು. ಇಲ್ಲಿ ಸಾಸಿವೆ ಕಾಳು ಗಣಪ ಮತ್ತು ಕಡಲೆಕಾಳು ಗಣಪ ಅಂತ ಹೇಳ್ತೀವಲ್ಲ ಆ ದೇವಸ್ಥಾನಗಳೆಲ್ಲ ಇದ್ದಾವೆ, ಇಲ್ಲೇ ಪಕ್ಕದಲ್ಲೇ ಇರೋದು. ಇವಾಗ ನೋಡ್ತಾ ಹೋಗ್ಬೋದು. ನಾವೀಗ ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ದೀವಿ, ಹಂಪಿ ಬಸ್ ಸ್ಟ್ಯಾಂಡ್ ನಿಯರ್ ದೇವಸ್ಥಾನದ ಮುಂದೆ ಸ್ವಲ್ಪ ಮುಂದೆನೇ ನಿಲ್ಲಿಸ್ತಾರೆ. ನೋಡಿ ಹಂಪಿ ವಿರೂಪಾಕ್ಷನ ಟೆಂಪಲ್ ಕಾಣಿಸ್ತಾ ಇದೆಯಲ್ಲ ನಮಗೆ ಹೋಗ್ತಾ ಇದ್ರೇ ಬಸ್ಸಲ್ಲಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ, ಯಾಕಂದರೆ ಗ್ರೀನ್ ಕಲರ್ ಮಳೆ ಬಂದು ಈ ಸರಿ ಚೆನ್ನಾಗಿದೆ, ಅದಕ್ಕೋಸ್ಕರ ಗ್ರೀನ್ ಕಲರ್ ಕಾಣ್ತಾಯಿದೆ. ವಾತಾವರಣನೂ ತಣ್ಣಗಿತ್ತು ನಾವು ಹೋದ ಟೈಮಲ್ಲಿ. ನಾವಲ್ಲಿ ಹಂಪಿ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತೀವಪ್ಪ ಅಂದರೆ ಹಂಪಿ ಬಸ್ ಸ್ಟ್ಯಾಂಡಿಂದ ನಾವು ರೂಮ್ ಮಾಡ್ತೀವಿ ಒಂದು, ಅಲ್ಲಿ ಹೋದಾಗ ರೂಮ್ಸ್ ಎಲ್ಲ ಇರುತ್ತಲ್ಲ, ಒನ್ ಡೇ ಬೆಳಿಗ್ಗೆಯಿಂದ ಸಂಜೆವರೆಗೂ ಅಷ್ಟೇ 600 ರುಪೀಸನ್ನು ತೊಗೊತಾರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಇರೋದಕ್ಕೆ. ಅಲ್ಲಿ ಹೋಗ್ಬಿಟ್ಟು ಫ್ರೆಶ್ ಆಗಿಬಿಟ್ಟು ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಯಾವಾಗಲೂ, ಯಾಕಂದರೆ ಇದು ನಮ್ಮ ಮನೆ ದೇವರಾಗಿರೋದ್ರಿಂದ ನಾವು ಯಾವಾಗಲೂ ಹೋಗ್ತಾನೆ ಇರ್ತೀವಲ್ವ. ಹಂಗಾಗಿ ನಾವೆಲ್ಲೂ ಯಾವುದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿಲ್ಲ, ದೇವಸ್ಥಾನ ಅಷ್ಟೇ ತೋರಿಸ್ತೀನಿ ನಿಮಗೆ. ಏನಾದರೂ ಬೇಕಂದರೆ ಇನ್ನೂ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿ ಅಂತಂದರೆ ತೋರಿಸ್ತೀನಿ. ಮುಂದಿನ ನೀವೇನೋ ಕಮೆಂಟ್ ಮಾಡಿ, ನನಗೆ ಹೇಳಿ, ಕಮೆಂಟ್ ಮಾಡಿ ತಿಳಿಸಿ, ತೋರಿಸ್ತೀನಿ. ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಹಂಪಿನ ನಿಮಗೆ ನೆಕ್ಸ್ಟ್ ಟೈಮ್ ಹೋದಾಗ. ನಾನು ಯಾವುದು ಬೇರೆ ಪ್ಲೇಸಸ್ ಯಾವುದನ್ನು ತೋರಿಸಿಲ್ಲ. ಹಂಪಿ ದೇವಸ್ಥಾನ ವಿರೂಪಾಕ್ಷ ಟೆಂಪಲ್ ಇದೆಯಲ್ಲ, ವಿರೂಪಾಕ್ಷ ಟೆಂಪಲ್ಲು ಸುತ್ತಮುತ್ತ ಇರ್ತಕ್ಕಂಥದ್ದು ಅಷ್ಟೇ ತೋರಿಸಿರೋದು. ನಾವು ಹೋಗಿದ್ದು ಪದ್ಮ ಹಂಪಿ ವಿಲ್ಲಾ ಅಂತನ, ಅಲ್ಲೇ ಇರ್ತಕ್ಕಂತಹ ರೂಮಲ್ಲಿ ಹೋಗ್ಬಿಟ್ಟು ರೂಮ್ ಮಾಡ್ಕೊಂಬಿಟ್ಟು 600 ರುಪೀಸನ್ನು ತೊಗೊಂಡ್ರು. ಅಲ್ಲಿಂದ ನಾವು ಫ್ರೆಶ್ ಆಗಿ ಎಲ್ಲ ಹೊರಟು ದೇವಸ್ಥಾನಕ್ಕೆ ಹೋಗ್ತಿದ್ವಿ. ನೋಡಿ ಎಷ್ಟೊಂದು ಕಾರ್ಗಳು, ಆಟೋಗಳು. ನಾವು ಹೋಗಿದ್ದು ಮಂಡೇ ಅಲ್ವಾ, ಮಂಡೇ ಹೋಗಿದ್ದರಿಂದ ಸಖತ್ ರಶ್ ಇತ್ತು. ಮಂಡೇ ಹೋಗಿದ್ದು ನಾವು. ನೋಡಿ ನಮ್ಮ ಮನೆಯವರು, ನನ್ನ ಮಗಳು ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ರೆ ಹಂಪಿ ವಿರೂಪಾಕ್ಷನ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಂತೆ. ಇದೆಲ್ಲ ಸುತ್ತ ಕಾಣಿಸ್ತಾ ಇದೆಯಲ್ಲ, ಮೊದಲೆಲ್ಲ ಮಾರ್ಕೆಟ್ ಮಾಡ್ತಾಯಿದ್ರಂತೆ. ಮುತ್ತು, ಚಿನ್ನ, ಬೆಳ್ಳಿ, ವೈಡೂರ್ಯನೆಲ್ಲ ಸೇರ್ಗಟ್ಟಲೆ ಅಳ್ತು ಕೊಡ್ತಿದ್ರು ವಿಜಯನಗರ ಸಾಮ್ರಾಜ್ಯದಲ್ಲಿ ಅಂತಾರಲ್ಲ, ಅದೇ ಥರ ಮಾರ್ಕೆಟ್ ಇದು. ಅದೇ ಮಾರ್ಕೆಟ್ ಇದೆಲ್ಲನ ಫುಲ್ಲು ವಿರೂಪಾಕ್ಷನ ಟೆಂಪಲ್ ಆಪೋಸಿಟೇ ಇರ್ತಕ್ಕಂಥದ್ದು ಇದೆಲ್ಲ ಮಾರ್ಕೆಟು. ಅಲ್ಲಿ ಹೋಗ್ತಾನೆ ಒಬ್ಬರು ಇದು ಹಣೆಗೆಲ್ಲ ಇಡ್ತೀವಿ ಅಂತಂದರು. ಅದಕ್ಕೆ ನಮ್ಮ ಮಕ್ಕಳು ಬೇಕು ಅಂದರು, ಅದಕ್ಕೆ ಅವ್ರಿಗೂ ಇಡ್ಸಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಲ್ಲ. ವಿಭೂತಿ ಇಟ್ಬಿಟ್ಟು ಗಂಧ ಇಟ್ಬಿಟ್ಟು ಅದ್ರ ಮೇಲೆ ಕುಂಕುಮ ಇಡ್ತಿದ್ದಾರೆ, ಸಖತ್ತಾಗಿ ಕಾಣ್ತಿದೆ. ನೋಡಿ ದೇವಸ್ಥಾನ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಇವಾಗ. ಈ ಕಡೆ ಸೈಡಲ್ಲಿ ರೈಟ್ ಸೈಡಲ್ಲಿ ಸ್ಲಿಪ್ಪರ್ ಬಿಟ್ಟು ಒಳಗಡೆ ಹೋಗೋದಕ್ಕೆ, ಸ್ಲಿಪ್ಪರ್ ಬಿಡೋದಕ್ಕೆ ಸ್ಲಿಪ್ಪರ್ ಸ್ಟ್ಯಾಂಡೆಲ್ಲ ಇದೇನೆ, ಒಳಗಡೆ ಹೋಗ್ಬೋದು. ದೇವಸ್ಥಾನದಲ್ಲಿ ರೂಲ್ಸ್ ಇದೆ, ಡ್ರೆಸ್ಸಸ್ ರೂಲ್ಸ್ ಇದೆ ಇಲ್ಲಿ ಕಂಪಲ್ಸರಿನ. ಚಡ್ಡಿಗಳೆಲ್ಲ ಹಲೋ ಇಲ್ಲ, ಪಂಚೆ ಪ್ಯಾಂಟ್ ಫುಲ್ ಪ್ಯಾಂಟ್ಸ್ ಅಷ್ಟೇ ಅಲೋ ಇರೋದು ಇಲ್ಲಿ. ಲೇಡೀಸ್ಗೆ ಅಂತಲೂ ಸಪ್ರೇಟ್ ಇಲ್ಲ, ಶಾರ್ಟ್ ಡ್ರೆಸ್ಸಸ್ ಯಾವುದೂ ಅಲೋ ಇಲ್ಲ ಇಲ್ಲಿ. ಈ ದೇವಸ್ಥಾನದಲ್ಲಿ ರೂಲ್ಸ್ ಎಲ್ಲ ಕಂಪಲ್ಸರಿ ಇದೆ. ನೋಡಿ ಹಂಪಿ ನಕ್ಷೆ ಇದು ನೋಡ್ಕೋಬೋದು. ಒಳಗಡೆ ಬಂದರೆ ಹಂಪಿ ನಕ್ಷೆ ಹಾಕವ್ರೆ. ಯಾಕೆ ನಕ್ಷೆ ಏನಕ್ಕೆ ಹಾಕಿದಾರಪ್ಪ ಅಂದರೆ, ಹೊಸ್ದಾಗಿ ಬಂದಿರ್ತಾರೆ, ಅಲ್ಲಿ ಏನು ಗೊತ್ತಿರಲ್ವಲ್ಲ, ಈ ನಕ್ಷೆ ನೋಡ್ಕೊಂಡು ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸ್ ಇದೆ ನಮಗೆ ಗೊತ್ತಾಗುತ್ತೆ, ಆ ಪ್ಲೇಸಸ್ಗೆ ಹೋಗ್ಬೋದು ಅನ್ನೋದಕ್ಕೋಸ್ಕರ ನಕ್ಷೆ ಹಾಕಿದ್ದಾರೆ. ನೋಡಿ ಒಳಗಡೆ ಬಂದರೆ ಫುಲ್ ಕಾಣ್ತಾ ಇದೆಯಲ್ಲ, ಇದಷ್ಟು ದೇವಸ್ಥಾನದ ಆವರಣ, ಹೊರಗಡೆ ಇರ್ತಕ್ಕಂಥದ್ದು ಆವರಣ ಫುಲ್. ಇನ್ನು ದೇವಸ್ಥಾನ ಇನ್ನೂ ಒಳಗಡೆ ಇದೆ, ಇದಿನ್ನೂ ಹೊರಗಡೆದ ಆವರಣ. ಕೆಳಗಡೆ ಮ್ಯಾಟ್ನೂ ಹಾಕಿದ್ದಾರೆ, ಯಾಕಂದರೆ ಬಿಸಿಲು ಜಾಸ್ತಿ ಇರುತ್ತಲ್ಲ, ಅಲ್ಲಿ ಕಲ್ಲೆಲ್ಲ ಸುಡ್ತಾ ಇರುತ್ತಲ್ಲ, ಅದಕ್ಕೆ ಆ ಮ್ಯಾಟ್ ಮೇಲೆ ನಡ್ಕೊಂಡು ಹೋಗಲಿ ಅಂತಲೇ ಮ್ಯಾಟ್ ಹಾಕಿರ್ತಾರೆ. ನೋಡಿ ಒಳಗಡೆ ಹೋಗಬೇಕು. ಇನ್ನು ದೇವಸ್ಥಾನ ಒಳಗೆ ಎಂಟ್ರಿ ಆದಮೇಲೆ ದೇವಸ್ಥಾನ ಸಿಗೋದು. ನಿಮಗೇನಾದರೂ ಹಂಪಿ ಫುಲ್ ಎಕ್ಸ್ಪ್ಲೋರ್ ಮಾಡಬೇಕು, ಹಂಪಿ ಎಲ್ಲ ಪ್ಲೇಸಸ್ ತೋರಿಸ್ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಟೈಮ್ ಹೋದಾಗ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ, ಹಂಪಿ ಎಲ್ಲ ಪ್ಲೇಸಸ್ನೂ ಕವರ್ ಮಾಡಿ ತೋರಿಸ್ತೀನಿ ನಿಮಗೆ. ನಾನು ಬರೀ ಇವತ್ತು ದೇವಸ್ಥಾನದ ಅಕ್ಕಪಕ್ಕ ಇರ್ತಕ್ಕಂಥದ್ದು ಕೆಲವೊಂದೊಂದು ಪ್ಲೇಸ್ ಅಷ್ಟೇ ತೋರಿಸ್ತಾ ಇರೋದು, ಎಲ್ಲವನ್ನೂ ತೋರಿಸ್ತಾ ಇಲ್ಲ. ಯಾಕಂದರೆ ಇಯರ್ಲಿ 2 to 3 ಟೈಮ್ಸ್ ಹೋಗ್ತಾನೆ ಇರ್ತೀವಿ ಹಂಪಿಲಿಗೆ. ನಮ್ಮ ಮನೆ ದೇವರದು ಅದು ವಿರೂಪಾಕ್ಷ, ಅದಕ್ಕೋಸ್ಕರ ಹೋಗ್ತಾನೆ ಇರ್ತೀವಲ್ವ. ತೋರಿಸ್ತೀನಿ, ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇಲ್ಲಿ ಹಂಪಿ ದೇವಸ್ಥಾನದ ಒಳಗಡೆ ಬಂದರೆ ಒಂದೊಂದು ಕಲ್ ಮೇಲೂ ಒಂದೊಂದು ವಿಶೇಷತೆ, ಒಂದೊಂದು ಇದನ್ನು ಕೆತ್ತಿದ್ದಾರೆ, ವಿಶೇಷತೆಯನ್ನು ಕೆತ್ತಿದ್ದಾರೆ. ಎಷ್ಟು ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಆ ಕಲ್ಲುಗಳು ನೋಡ್ತಾ ಇದ್ರೆ ಎಷ್ಟು ಸುಂದರವಾಗಿದೆ, ಎಷ್ಟು ಚೆನ್ನಾಗಿದೆ ಅನ್ನಿಸ್ತಾ ಇರುತ್ತೆ. ನೋಡ್ತಾನೆ ಇದ್ದರೆ ನೋಡಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಇಲ್ಲಿಂದ ಒಳಗಡೆಯಿಂದ ಬಂದರೆ ನಾವು ದೇವಸ್ಥಾನ ಒಳಗಡೆ ನೋಡಿ ದೇವ್ರನ್ನ ನೋಡ್ಬೋದು. ಅಲ್ಲಿ ಅಭಿಷೇಕ, ನಾವು ಹೋಗಿದ್ದು ಮಂಡೇ ಅಲ್ವಾ, ಅಭಿಷೇಕ ಆಗ್ತಿತ್ತು, ಅದಕ್ಕೋಸ್ಕರ ವೆಯ್ಟ್ ಮಾಡಬೇಕು. ಯಾರಿಗೂ ನಾವು ಮಂಗಳಾರತಿ ಮಾಡಿಕೊಡೋದಿಲ್ಲ ಇವಾಗ, ಅಂದ್ರೆ ಅಭಿಷೇಕ ಆಗ್ತಿತ್ತು. ಇವರೇ ಸ್ವಾಮೀಜಿಗಳು ಬಂದು ಅಭಿಷೇಕ ಮಾಡೋದು ದೇವಸ್ಥಾನದ್ದು. ಕೊನೆಗೆ ಅಭಿಷೇಕ ಆದಮೇಲೆ ದೇವರ ಅಲಂಕಾರ ಈ ಥರ ಮಾಡ್ತಾರೆ. ಅಲಂಕಾರ ಆದಮೇಲೆ ಈ ಥರ ಕಾಣಿಸುತ್ತೆ. ಹಂಪಿ ವಿರೂಪಾಕ್ಷನ ನೋಡ್ಬಿಟ್ಟು ಕೈ ಮುಗ್ಕೇಳ್ರಿ. ಅದನ್ನ ಹಂಪಿ ವಿರೂಪಾಕ್ಷನ ದೇವಸ್ಥಾನ ದರ್ಶನ ಮಾಡ್ಕೊಂಡ್ಬಂದು ಒಳಗೆ ಈ ಕಡೆ
ಹೊರಗಡೆ ಬಂದರೆ ಪಂಪಮ್ಮ ದೇವಿ ಸಿಗುತ್ತೆ. ಪಂಪಮ್ಮ ದೇವಿ ದರ್ಶನ ಆದಮೇಲೆ ಹೊರಗಡೆ ಬಂದರೆ ನಾವು ಈ ಕಡೆ ಹೊರಗಡೆ ಹಿಂದೆ ಹೋಗ್ಬೋದು. ಹಿಂದೆಯಿಂದ ಹೋದರೆ ಅಲ್ಲಿ ಊಟದ ಹಾಲ್ ಸಿಗುತ್ತೆ ಆ ಡೋರಲ್ಲಿ. ಅದ್ರ ಪಕ್ಕದಲ್ಲೇ ರೈಟ್ ಸೈಡಲ್ಲೇ ಒಂದು ಚಿಕ್ಕದಾಗಿ ಗೂಡು ಮಾಡವ್ರೆ, ಅಲ್ಲಿ ನೋಡ್ಬೋದು ನಾವು. ಹಂಪಿದ ಫುಲ್ಲು ಚಿಕ್ಕ ಗೂಡಲ್ಲಿ ಫುಲ್ಲು ಗೋಪುರ ಕಾಣಿಸುತ್ತೆ. ಹೊರಗಡೆದು ಏನು ಗೋಪುರ ಇದೆಯಲ್ಲ ಆ ಗೋಪುರ ಕಾಣಿಸುತ್ತೆ ನೋಡಿ, ಕಾಣಿಸ್ತಾ ಇದೆಯಲ್ಲ ಆ ಗೋಪುರ ಕಾಣಿಸುತ್ತೆ. ಅದನ್ನ ಯಾರು ಮಿಸ್ ಮಾಡ್ದಲೆ ಹಂಪಿಗೆ ಹೋದರೆ ನೋಡಿ ಅದು ಎಷ್ಟು ತಲೆ ಓಡಿಸಿದ್ದಾರೆ ಅವಾಗಿನ ಕಾಲಕ್ಕೆ. ಅಷ್ಟು ಚಿಕ್ಕ ಗೂಡಲ್ಲಿ ಅದು ಹೆಂಗೆ ಕಾಣುತ್ತೆ ಆ ಕತ್ಲಲ್ಲಿ, ಅಷ್ಟೇ ಚಿಕ್ಕದಂದ್ರೆ ಚಿಕ್ಕದದು ಗೂಡು, ಅದರೊಳಗೆ ಅದು ಕಾಣಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಅಲ್ಲಿಂದ ಮತ್ತೆ ವಾಪಸ್ ರಿಟರ್ನ್ ಮುಂದೆ ಬಂದ್ವಿ. ಆ ದೇವಸ್ಥಾನದ ಮುಂದೆ ಆವರಣ ಹಾಲು ಇದು ಫುಲ್ಲು ನೋಡ್ಬೋದು. ಇಲ್ಲಿ ಫುಲ್ಲು ಕುರುಕ್ಷೇತ್ರ ಮಹಾಭಾರತದ್ದು ಫುಲ್ ಎಲ್ಲ ಕೆತ್ತನೆ ಮಾಡಿದ್ದಾರೆ. ವಿಷ್ಣುವಿನ ದಶಾವತಾರ ಎಲ್ಲ ಗೋಡೆ ಮೇಲೆ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡ್ಯವ್ರೆ ಅಂದರೆ ಭಾಳ ಚೆನ್ನಾಗಿ ಪೇಂಟಿಂಗ್, ಅದು ಕೆತ್ತನೆನೂ ಅಲ್ಲ ಸಾರಿ ಪೇಂಟಿಂಗ್ ಮಾಡಿದ್ದಾರೆ. ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಮತ್ತೆ ಮುಂದೆ ಬಂದರೆ ಅಲ್ಲಿಂದ ಹೊರಗಡೆ ಬಂದರೆ ಇಲ್ಲಿ ಲಕ್ಷ್ಮೀ ಆನೆ ಸಿಗುತ್ತೆ ನಮಗೆ. ಲಕ್ಷ್ಮೀ ಆನೆ ಎಲ್ಲ ನೋಡ್ಕೊಂಡ್ವಿ ಮಕ್ಕಳು. ಆಮೇಲೆ ಹೊರಗಡೆಯಿಂದ ನೀಟಾಗಿ ದೇವಸ್ಥಾನ ತೋರಿಸ್ತಾ ಇದ್ದೀನಿ, ಒಂದು ಸರಿ ನೋಡ್ಕೊಳ್ಳಿ ನೀವು ಹಂಪಿನ. ನಾನು ಆವಾಗಲೇ ನಾವು ಆ ಸೈಡಿಂದ ಹೋಗಿದ್ವಿ, ಲೆಫ್ಟ್ ಸೈಡಿಂದ ಒಳಗೆ ಹೋಗಿದ್ವಿ. ಒಳಗಡೆಯಿಂದ ಮತ್ತೆ ಹೊರಗೆ ಬಂದು ಈ ಕಡೆ ಫಸ್ಟ್ ಫ್ರಂಟಿಂದ ತೋರಿಸ್ತಾ ಇದ್ದೀನಿ. ನಾವು ಆಗಲೇ ಫ್ರಂಟಿಂದ ತೋರಿಸಿರ್ಲಿಲ್ಲ, ಯಾಕೆಂದರೆ ಅಲ್ಲಿ ಹೋಗೋದಕ್ಕೆ ಜಾಗ ಇರಲಿಲ್ಲ. ನಾವು ಅಲ್ಲಿ ಒಳಗಡೆ ಹೋಗಿ ಒಂದು ರೌಂಡ್ ಹಾಕ್ಕೊಂಡೇ ಬರಬೇಕು. ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಫ್ರಂಟ್ ಸೈಡ್ದು. ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ನೋಡ್ತಾ ಇದ್ರೆ ಫುಲ್ ಗೋಪುರಗಳೇ ಕಾಣಿಸ್ತಾ ಇರುತ್ತೆ ಇಲ್ಲೆಲ್ಲನ. ನೋಡಿ ಈ ಕೆತ್ತನೆಗಳು, ಈ ಕಲ್ಲೆಲ್ಲ ಇದೆಯಲ್ಲ ಅದೆಲ್ಲ. ಇಲ್ಲಿ ಗೈಡ್ಸು ಇರ್ತಾರೆ, ನಮಗೇನೂ ಗೊತ್ತಿಲ್ಲ ಇದ್ರ ಬಗ್ಗೆ, ಹಂಪಿ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೆ ಗೈಡ್ಸ್ ಎಲ್ಲ ಇರ್ತಾರೆ. ಗೈಡ್ಸ್ ತೊಗೊಳ್ಳಿ, ಸಜೆಸ್ಟ್ ಮಾಡ್ಕೊಳ್ಳಿ. ನಿಮಗೆ ಕನ್ನಡ ಬೇಕಾದರೆ ಕನ್ನಡ, ಇಂಗ್ಲೀಷ್, ಹಿಂದಿ, ತಮಿಳ್, ಮಲಯಾಳಂ ಗೈಡ್ಸ್ ಎಲ್ಲ ಭಾಷೆಯಲ್ಲೂ ಗೈಡ್ ಮಾಡ್ತಾರೆ. ನಿಮಗೆ ಯಾವ ಭಾಷೆ ಬೇಕೋ ಆ ಭಾಷೆಯಲ್ಲಿ ಗೈಡ್ಸ್ ತೊಗೊಳ್ಳಿ, ಕೇಳ್ಕೊಳ್ಳಿ. ಹಂಪಿ ಇತಿಹಾಸ ತಿಳ್ಕೊಳ್ಳಿ. ಹಂಪಿ ಇತಿಹಾಸ ಗೊತ್ತಿಲ್ಲ ಅಂದರೆ ಬೇಕಂದರೆ ಹೇಳಿ, ನೆಕ್ಸ್ಟ್ ನಾನು ಹಂಪಿಗೆ ಹೋದಾಗ ಹೇಳ್ತೀನಿ ನಿಮಗೆ. ಅದ್ರ ಪಕ್ಕಕ್ಕೆ ಬಂದರೆ ನೆಕ್ಸ್ಟ್ ಅದೆಲ್ಲ ನೋಡ್ಕೊಂಡ್ಬಿಟ್ಟು ಈ ಕಡೆ ಅಲ್ಲೇ ಒಂದು ಬಾಗಿಲಿದೆ, ಆ ಬಾಗಿಲಿಂದ ಹೊರಗಡೆ ಬಂದರೆ ಪಕ್ಕದಲ್ಲಿ ಕಲ್ಯಾಣಿ ಸಿಗುತ್ತೆ. ಕಲ್ಯಾಣಿ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಇವೆಲ್ಲ ಚಿಕ್ಕ ಚಿಕ್ಕ ದೇವಸ್ಥಾನಗಳು. ಇದೆಲ್ಲ ಹಾಳಾಗಿದೆ, ಯಾಕಂದರೆ ಆಗಿನ ಕಾಲದಲ್ಲಿ ಎಲ್ಲ ಹಾಳು ಮಾಡಿದ್ದಾರೆ ಮುಸ್ಲಿಂ ಸಾಮ್ರಾಜ್ಯದವರು. ಮುಸ್ಲಿಂ ಬಂದ್ರಲ್ವ, ಅವರೆಲ್ಲ ಹಾಳು ಮಾಡಿದ್ದಾರೆ ಅನ್ನೋದಕ್ಕೋಸ್ಕರ ಇದೆಲ್ಲ ಹಾಳಾಗಿದೆ ಸ್ವಲ್ಪ. ಇದು ಪಕ್ಕದಲ್ಲಿರ್ತಕ್ಕಂಥ ಕಲ್ಯಾಣಿ ನೋಡಿ. ಕಲ್ಯಾಣಿ ನೋಡಿ ಸುತ್ತ ಎಷ್ಟು ಚೆನ್ನಾಗಿ ಮೆಟ್ಲು ಕಣ್ಣಂಗೆ ಕಾಣ್ತಾ ಇದೆಯಲ್ಲ. ಮೊದಲು ಕಲ್ಯಾಣಿ ಒಳಗಡೆ ಬಿಡೋರು ಮೀನಿಗೆ ಫಿಶ್ ಎಲ್ಲ ಇದೆ, ಅದರೊಳಗಡೆ ಮಂಡಕ್ಕಿ ಬ್ರೆಡ್ಡು ಎಲ್ಲ ಹಾಕೋದಕ್ಕೆ ಬಿಡೋರು. ಇವಾಗ ಏನು ಬಿಡ್ತಾ ಇಲ್ಲ ಅಂತ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಮಕ್ಕಳು ಫೋಟೋ ತೆಗಿರಿ ಅಂತ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಎಂಟ್ರಿ ಇತ್ತು ಕಲ್ಯಾಣಿಗೆ, ಆ ಎಂಟ್ರಿಯಿಂದ ಬಿಡ್ತಾಯಿದ್ರು, ಹೋಗ್ಬೋದಿತ್ತು. ಇವಾಗೆಲ್ಲ ಬಿಡ್ತಾ ಇಲ್ಲ. ಪಕ್ಕದಲ್ಲೇ ಬಂದರೆ ದೇವಸ್ಥಾನದ ಅಲ್ಲಿಂದನೇ ಪಕ್ಕದಲ್ಲಿಂದ ಬರ್ಬೋದು. ದೇವಸ್ಥಾನ ಪಕ್ಕದಲ್ಲಿ ಬಂದರೆ ಅಲ್ಲಿ ಸ್ಲಿಪ್ಪರ್ ಹಾಕೊಂಡ್ಬಿಟ್ಟು ಅಲ್ಲಿಂದ ನಾವು ಮತ್ತೆ ನದಿ ಇದೆಯಲ್ಲ, ತುಂಗಭದ್ರಾ ನದಿ ಹರಿಯುತ್ತಲ್ವ, ಹಂಪಿಲಿ ಹರಿಯೋದು ತುಂಗಭದ್ರಾ ನದಿ ಅಲ್ವಾ. ಆ TB ಡ್ಯಾಮ್ ಅಂತಲೇ ಫೇಮಸ್ ಅಲ್ವಾ ಹೊಸಪೇಟೆಯಲ್ಲಿ. ತುಂಗಭದ್ರಾ ನದಿ ಹರಿತಾಯಿತ್ತು, ಸಖತ್ತ ನೀರು ಬಂದಿತ್ತು, ಭಾಳ ನೀರು ಬಂದಿತ್ತು. ಅದಕ್ಕೋಸ್ಕರ ಮಕ್ಕಳೆಲ್ಲ ಇದ್ರಲ್ಲ, ನಾವು ಈ ಸರಿ ನದಿ ಸ್ನಾನ ಹೋಗಲಿಲ್ಲ. ನದಿಗೆ ಸ್ನಾನಕ್ಕೆ ಹೋಗ್ದಲ್ಲೇ ಹೋಗ್ಬಿಟ್ಟು ರೂಮಲ್ಲೇ ಹೋಗ್ಬಿಟ್ಟು ಫ್ರೆಶ್ ಆಗಿ ಅಲ್ಲಿಂದ ನದಿ ಎಲ್ಲ ನೋಡ್ಕೊಂಡು ನದಿಯಿಂದ ಬಂದು ನೆಕ್ಸ್ಟು ಇದೆಲ್ಲ ಮಾರ್ಕೆಟು. ಏನು ಮೊದಲೆಲ್ಲ ಮಾರ್ಕೆಟ್ ಇಲ್ಲೇ ಮಾಡ್ತಾಯಿದ್ದು. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಮಾರ್ಕೆಟ್ ಮಾಡ್ತಿದ್ದಕ್ಕಂಥ ಸ್ಥಳಗಳು ನೋಡಿ ಎಷ್ಟು ಚೆನ್ನಾಗಿ. ಅದೆಲ್ಲ ಫುಲ್ ಕಲ್ಲಿಂದನೇ ಮಾಡಿರ್ತಕ್ಕಂಥ, ಕಲ್ಲಲ್ಲೇ ಎಷ್ಟು ಚೆನ್ನಾಗಿ ನಿಲ್ಲಿಸಿದಾರಲ್ವ. ಅದೆಲ್ಲ ಫುಲ್ ಮಾರ್ಕೆಟ್ ಎಲ್ಲ ಕಲ್ಲಿಂದನೇ ಮಾಡಿರ್ತಕ್ಕಂಥದ್ದು. ಹೊರಗಡೆ ಗೋಪುರ ಫುಲ್ಲು ನೋಡಿ. ಅದ್ರ ಪಕ್ಕದಲ್ಲಿ ನಾವು ಗೋಪುರದಿಂದ ಪಕ್ಕದಲ್ಲಿ ಹೋದರೆ ಮಾರ್ಕೆಟ್ ಎಲ್ಲ ನೋಡ್ಕೊಂಬಿಟ್ಟು ಹೇಮಕೂಟ ನೋಡ್ತಾ ಹೋಗ್ಬೋದು. ಇಲ್ಲಿ ಹೇಮಕೂಟ ನೋಡ್ಬೋದು ನೋಡಿ, ತೋರಿಸ್ತೀನಿ ನೋಡಿ ಹೇಮಕೂಟನ ನಿಮಗೆ. ನೆಕ್ಸ್ಟ್ ಈಗ ಇಲ್ಲಿಂದ ಒಳಗಡೆ ಬಂದರೆ ಆ ಕಡೆ ಎಲ್ಲ ಇನ್ನೂ ಬೇರೆ ಬೇರೆ ದೇವಸ್ಥಾನಗಳೆಲ್ಲ ಇದ್ದಾವೆ ನೋಡಿ. ಇಲ್ಲಿ ಹೇಮಕೂಟ ಇದೆ. ಇಲ್ಲಿ ಈಶ್ವರನ ದೇವಸ್ಥಾನ, ಇನ್ನೊಂದು ಈಶ್ವರನ ದೇವಸ್ಥಾನ ಇದೆ ಮುಂದೆ ಹೋದರೆ. ಇದು ಹೇಮಕೂಟ ಅಂತನಾ. ಹೇಮಕೂಟ ಅಂದರೆ ಎಲ್ಲ ಒಂದೇ ಥರದ ಒಂದೇ ಮಾದರಿಯಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನಗಳು. ಆ ದೇವಸ್ಥಾನಗಳಲ್ಲಿ ಯಾವುದೂ ದೇವರುಗಳಿಲ್ಲ, ದೇವ್ರ ವಿಗ್ರಹ ಏನೂ ಇಲ್ಲ. ಯಾಕಂದರೆ ಎಲ್ಲ ಹಾಳು ಮಾಡಿದ್ದಾರೆ. ಇಲ್ಲಿ ಎಲ್ಲ ಒಡೆದಾಕಿದ್ದಾರೆ. ಒಂದೊಂದು ಕೈ ಮುರಿದೋಗಿದೆ, ಕಾಲು ಮುರಿದೋಗಿದೆ, ಹಿಂಗೆ ಪ್ರತಿಯೊಂದೊಂದು ಹಾಳಾಗಿದೆ. ಇಲ್ಲೆಲ್ಲ ಫುಲ್ಲು ಯಾವುದೂ ಕರೆಕ್ಟಾಗಿಲ್ಲ ನೋಡಿ. ಬಂಡೆಗಳು ನೋಡೋಕ್ಕೆ ಖುಷಿ. ಹಂಪಿಗೆ ಹೋದ್ವಿ ಅಂದರೆ ಬಂಡೆ ಫಸ್ಟ್ ಏನಪ್ಪ ನೆನಪಾಗೋದಂದರೆ ಬಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಗೋಪುರಗಳೆಲ್ಲ ಒಂದೇ ಥರ ಕಾಣ್ತಾ ಇದೆಯಲ್ಲ, ಹೇಮಕೂಟ ಗೋಪುರಗಳು ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಇದು. ಇದು ಒಳಗಡೆ ನೋಡಿ, ಹೊರಗಡೆಯಿಂದ ಸೇಮ್ ಎಲ್ಲ ಒಂದೇ ಮಾದರಿಯಲ್ಲಿ ಕಟ್ಟಿರ್ತಕ್ಕಂಥದ್ದು ಇದೆಲ್ಲ ಹಂಪಿಲಿ.
ಹೇಮಕೂಟ ಅಂತಕ್ಕಂಥದ್ದು ಒಂದೇ ಮಾದರಿಯಲ್ಲಿ ಕಟ್ಟಿರೋದ್ರಿಂದ ಹೇಮಕೂಟ ಅಂತ ಕರೀತಾರೆ. ನೋಡಿ ಇದ್ರೊಳಗಡೆ ಹೋದರೆ ಇಲ್ಲೆಲ್ಲ ಮೊದಲೆಲ್ಲ ದೇವಸ್ಥಾನಗಳಿದ್ವಂತೆ. ಮುಸ್ಲಿಂ ರಾಜರೆಲ್ಲ ಬಂದು ಹಾಳು ಮಾಡಿದ್ದಾರೆ. ಇಲ್ಲಿ ಯಾವುದೇ ದೇವಸ್ಥಾನದೊಳಗಡೆ ದೇವರುಗಳು, ವಿಗ್ರಹಗಳು, ದೇವರುಗಳು ಏನೂ ಇಲ್ಲ. ನೋಡಿ ಇಲ್ಲಿ ಇವಾಗ ಹೇಮಕೂಟದ ಇಲ್ಲಿ ಪಕ್ಕದಲ್ಲಿ ಇನ್ನೂ ಅರ್ಧಂಬರ್ಧ ಆಗಿದೆ ಅಷ್ಟೇ. ಅದನ್ನು ಅಷ್ಟೊತ್ತಿಗೆಲ್ಲ ಇದನ್ನು ಮಾಡಿದ್ದಾರೆ, ಹಾಳು ಮಾಡಿದ್ದಾರೆ. ಇಲ್ಲಿ ದೇವಸ್ಥಾನ ಇದೆ. ಈ ದೇವಸ್ಥಾನ ಯಾವಾಗಲೂ ಓಪನ್ ಇರಲ್ಲ, ಮಾರ್ನಿಂಗ್ ಟೈಮ್ ಅಷ್ಟೇ ಓಪನ್ ಇರುತ್ತೆ. ಮಾರ್ನಿಂಗ್ ಬೇಗ ಬಂದರೆ ಮಾತ್ರ ಓಪನ್ ಇರುತ್ತೆ, ಇಲ್ಲಾಂದರೆ ಕ್ಲೋಸ್ ಆಗಿರುತ್ತೆ. ಒಳಗಡೆ ಕ್ಯಾಮ್ರಾ ಹಲೋ ಇಲ್ಲ, ಅದಕ್ಕೋಸ್ಕರ ನಾನು ಒಳಗಡೆ ದೇವಸ್ಥಾನದೊಳಗಡೆ ಮಾಡಿಲ್ಲ ಅದನ್ನು. ನೋಡಿ ಎಷ್ಟು ಚೆನ್ನಾಗಿದೆ ಕೆತ್ತನೆ ಎಲ್ಲನ. ಆ ಕಾಲದಲ್ಲಿ ಏನೂ ಮಿಷಿನ್ಸ್ ಇಲ್ಲ, ಯಾವುದೇ ಥರದ್ದು. ಇವಾಗೆಲ್ಲ ಎಷ್ಟೊಂದು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಮಿಷಿನ್ಸ್ ಎಲ್ಲ ಬಂದಿದೆ. ಅವಾಗೆಲ್ಲ ಬರೀ ಕೈಯಲ್ಲೇ ಮಾಡಿದ್ದಾರೆ, ಕೈಯಲ್ಲೇ ಕೆತ್ತಿದ್ದಾರೆ ಅಂದರೆ ಅವರೆಲ್ಲ ಗ್ರೇಟ್ ಅಲ್ವಾ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಆ ಮಿಷಿನ್ಸಲ್ಲಿ ಮಾಡಿದರೂ ಸದಾ ಈ ಥರ ಫಿನಿಶಿಂಗ್ ಬರೋಲ್ಲ, ಇಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಯಾರಿಗ ಬೇಕಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.